ಕರ್ನಾಟಕದಲ್ಲಿ ಹೃದಯಾಘಾತದಿಂದ ಸಾವಿನ ಪ್ರಮಾಣದ ಏರಿಕೆ ಕೇವಲ ಅಂಕಿಅಂಶಗಳ ಕಥೆಯಲ್ಲ. ಕಳೆದ 3 ವರ್ಷಗಳಲ್ಲಿ 1,004 ಮಂದಿ ಹೃದಯಾಘಾತದಿಂದ ಮೃತಪಟ್ಟಿದ್ದು, ಯುವಜನರಲ್ಲಿಯೂ ಕೂಡ ಪ್ರಕರಣಗಳು ಆಘಾತಕಾರಿಯಾಗಿ ಹೆಚ್ಚಿದೆ. ಹಾಸನ, ತುಮಕೂರು, ಮೈಸೂರು, ಧಾರವಾಡ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಹುಬ್ಬಳ್ಳಿಯಂತಹ ಜಿಲ್ಲೆಗಳಲ್ಲಿ ಹೆಚ್ಚು ಘಟನೆಗಳು ದಾಖಲಾಗಿದೆ. ವಿಶೇಷವಾಗಿ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಾ ಇದೆ. ಇದು ತಜ್ಞರ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಇತ್ತೀಚೆಗೆ ಬೆಳಗಾವಿಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ 26 ವರ್ಷದ ಯುವಕ ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ. ಹಾಸನ ಜಿಲ್ಲೆಯೂ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಒಂದೇ ದಿನದಲ್ಲಿ ಹಲವಾರು ಪ್ರಕರಣಗಳು ವರದಿಯಾಗ್ತಾ ಇದೆ. ಇದು ಯುವ ಪೀಳಿಗೆಗೆ ಕಾಡ್ತಾ ಇರುವಂತಹ ಹೃದಯಾಘಾತದ ಗಂಭೀರತೆಯನ್ನ ಸೂಚಿಸುತ್ತದೆ. ಆರೋಗ್ಯಯುತ ಯುವಕರು ಹಠಾತ್ ಹೃದಯಾಘಾತದಿಂದ ಪ್ರಾಣವನ್ನ ಕಳೆದುಕೊಳ್ತಾ ಇರುವ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು ಆತಂಕಕಾರಿ. ಇದರ ಪ್ರಮುಖ ಕಾರಣಗಳು ಜೀವನ ಶೈಲಿ, ಆಹಾರ ಪದ್ಧತಿ, ಒತ್ತಡ, ಹೃದಯ ಸಂಬಂಧಿ ಅನಾಮಿಕಗಳು ಮತ್ತು ತುರ್ತು ವೈದ್ಯಕೀಯ ನೆರವಿನ ಕೊರತೆಯಾಗಿದೆ. ಹೆಚ್ಚು ತುರ್ತು ಚಿಕಿತ್ಸೆಗೆ ಪ್ರಾಪ್ತವಿಲ್ಲದ ಪ್ರದೇಶಗಳು, ವೇಗದ ಜೀವನ ಶೈಲಿ, ನಿರ್ಲಕ್ಷ್ಯ ಮತ್ತು ಆರೋಗ್ಯ ಜಾಗೃತಿಯ ಕೊರತೆ ಈ ಸಮಸ್ಯೆಯನ್ನ ಹೆಚ್ಚಿಸ್ತಾ ಇದೆ. ಈ ಸಂಬಂಧ ರಾಜ್ಯ ಸರ್ಕಾರ ತಜ್ಞರ ಸಮಿತಿಯನ್ನ ರಚಿಸಿತ್ತು. ಜಯದೇವ ಆಸ್ಪತ್ರೆಯ ನಿರ್ದೇಶಕ ರವೀಂದ್ರನಾಥ್ ನೇತೃತ್ವದ ಸಮಿತಿ 251 ರೋಗಿಗಳನ್ನ ಅಧ್ಯಯನಕ್ಕೆ ಒಳಪಡಿಸಿತ್ತು. ಅದರಲ್ಲೂ 3 ವಯೋವರ್ಗಗಳನ್ನ ಗುರುತಿಸಿ ಅಧ್ಯಯನ ನಡೆಸಿದ್ರು. 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 12 ಹೃದಯ ರೋಗಿಗಳ ಬಗ್ಗೆ ಅಧ್ಯಯನ ನಡೆಸಲಾಗಿತ್ತು. 31 ರಿಂದ 40 ವಯಸ್ಸಿನ 66 ಹೃದಯ ರೋಗಿಗಳ ಬಗ್ಗೆ ಅಧ್ಯಯನ ಮಾಡಲಾಗಿತ್ತು. ಜೊತೆಗೆ 41 ರಿಂದ 45 ವಯಸ್ಸಿನ 172 ಹೃದಯ ರೋಗಿಗಳ ಬಗ್ಗೆ ಅಧ್ಯಯನ ಮಾಡಲಾಗಿತ್ತು. ತಜ್ಞರ ವರದಿಯ ಪ್ರಕಾರ ಒಟ್ಟು 251 ಮಂದಿಗೆ ಆರೋಗ್ಯ ತಪಾಸಣೆ ಮಾಡಲಾಗಿದೆ. 218 ಜನ ಪುರುಷರಿದ್ದು 33 ಮಹಿಳೆಯರನ್ನ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 251 ರೋಗಿಗಳಲ್ಲಿ 87 ಮಂದಿಯಲ್ಲಿ ಮಧುಮೇಹ ಕಂಡುಬಂದಿದೆ. 102 ರೋಗಿಗಳಿಗೆ ಬಿಪಿ, 32 ಕೊಲೆಸ್ಟ್ರಾಲ್ ಇದೆ. 40 ಮಂದಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ. 111 ಮಂದಿ ಧೂಮಪಾನಿಗಳಾಗಿದ್ದಾರೆ. 19 ಮಂದಿಗೆ ಕೋವಿಡ್ ಸೋಂಕಿನ ಹಿನ್ನೆಲೆ ಇತ್ತು. ಇನ್ನುಳಿದ 77 ಮಂದಿಗೆ ಯಾವುದೇ ರೋಗಗಳು ಇರಲಿಲ್ಲ. ಆದರೆ ನಿರಂತರವಾಗಿ ವರದಿಯಾಗ್ತಾ ಇರುವುದು ಹೃದಯಾಘಾತದ ಅಪಾಯದ ಬಗ್ಗೆ ಜನರಲ್ಲಿ ತಕ್ಷಣ ಕ್ರಮ ಕೈಗೊಳ್ಳುವ ಅಗತ್ಯವನ್ನ ತೋರಿಸುತ್ತದೆ. ಜನರು ವ್ಯಾಯಾಮ, ಸಮತೋಲನ ಆಹಾರ, ಒತ್ತಡ ನಿರ್ವಹಣೆ, ನಿಯಮಿತ ಆರೋಗ್ಯ ಪರಿಶೀಲನೆ ಮತ್ತು ತುರ್ತು ಪರಿಸ್ಥಿತಿಗೆ ಸಿದ್ಧತೆ ಇಡಬೇಕು. ಈ ಎಲ್ಲಾ ಕ್ರಮಗಳು ಹಠಾತ್ ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡುವುದರಲ್ಲಿ ಸಹಾಯ ಮಾಡುತ್ತೆ. ಸರ್ಕಾರ ಕೂಡ ಈ ಬಗ್ಗೆ ಕ್ರಮ ಕೈಗೊಂಡಿದೆ. ಆಸ್ಪತ್ರೆಯಲ್ಲಿ ಹೊರಗಿನ ಅನಿರೀಕ್ಷಿತ ಸಾವಿಗೆ ಕಾರಣವನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಪತ್ತೆ ಹಚ್ಚುವುದು ಕಡ್ಡಾಯವಾಯಿತು. ಹೊಸದಾಗಿ ಹೃದಯ ಆಸ್ಪತ್ರೆಗಳನ್ನು ನಿರ್ಮಿಸಲು ವೇಗ ನೀಡಲಾಗಿದೆ. ಹಾಗೆ ಹಾಸನದಲ್ಲಿ ವಿಶೇಷ ಅಧ್ಯಯನ ನಡೆಸಲಾಗಿದೆ. ಆದರೆ ಸರ್ಕಾರದ ಈ ಪ್ರಯತ್ನಗಳು ಜನರ ಸಹಕಾರವಿಲ್ಲದೆ ಈ ಯಶಸ್ಸು ಕಾಣಲು ಸಾಧ್ಯ ಇಲ್ಲ. ಈ ಕುರಿತು ವೈದ್ಯರು ಕೂಡ ಸಾಕಷ್ಟು ಎಚ್ಚರಿಕೆ ನೀಡಿದ್ದಾರೆ. ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಹೆಚ್ಚು ತೂಕ, ಅನಿಯಮಿತ ಆಹಾರ, ವ್ಯಾಯಾಮದ ಕೊರತೆ, ಧೂಮಪಾನ ಮತ್ತು ಮದ್ಯಪಾನ ಹೃದಯಾಘಾತಕ್ಕೆ ಪ್ರಮುಖ ಕಾರಣವಾಗಿದೆ. ಜೊತೆಗೆ ಉದ್ಯೋಗದ ಒತ್ತಡ, ವೈಯಕ್ತಿಕ ಒತ್ತಡಗಳು ಮನಸ್ಸಿನ ಮೇಲೆ ಹಿತಕರ ಪರಿಣಾಮವನ್ನು ಬೀರುತ್ತೆ. ಜೀವನ ಶೈಲಿಯ ನಿರ್ಲಕ್ಷ್ಯ ಮತ್ತು ತತ್ಕ್ಷಣದ ಪರಿಹಾರದ ಕೊರತೆಯು ಯುವ ಜನರಲ್ಲಿ ಕೂಡ ಹೃದಯಾಘಾತದ ಪ್ರಮಾಣವನ್ನು ಹೆಚ್ಚು ಮಾಡಿದೆ. ವೈದ್ಯರು ಅಭಿಪ್ರಾಯ ಪಡುವಂತೆ ದಿನನಿತ್ಯದ ಆಹಾರ, ನಿಯಮಿತ ವ್ಯಾಯಾಮ, ಒತ್ತಡ ನಿಯಂತ್ರಣ ಮತ್ತು ಹೃದಯ ತಪಾಸಣೆ ಜೀವನದಲ್ಲಿ ನೇರ ಪರಿಣಾಮವನ್ನ ಬೀರುತ್ತದೆ. ಸ್ವಲ್ಪ ಜಾಗೃತಿ, ಸ್ವಲ್ಪ ಶ್ರದ್ಧೆ, ಸ್ವಲ್ಪ ಪರಿಶ್ರಮ ಇವು ನಮ್ಮ ಹೃದಯವನ್ನ ಕಾಯಲು ಬಹುಮುಖ್ಯ. ಹೃದಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ನಮ್ಮೆಲ್ಲರ ಪ್ರಮುಖ ಜವಾಬ್ದಾರಿ. ಸರ್ಕಾರ ಕ್ರಮ ಕೈಗೊಂಡರೂ ಕೂಡ ಪ್ರಾಮಾಣಿಕ ಬದಲಾವಣೆ ನಮ್ಮ ಜೀವನ ಶೈಲಿಯಲ್ಲಿ ಇಲ್ಲದಿದ್ರೆ ಈ ಸಂಕಷ್ಟವನ್ನ ನಿವಾರಿಸಲು ಸಾಧ್ಯ ಇಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.